ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾ ಇವತ್ತು ಶಿವಮೊಗ್ಗದಿಂದ ಮೈಸೂರಿಗೆ ಟ್ರಾವೆಲ್ ಮಾಡಾಕ್ತೀನಿ ರೀ. ನಿನ್ನೆ ನೀವು ನಂದು ವಿಡಿಯೋ ನೋಡಿದ್ರೆ ಗೊತ್ತಾಕಿತ್ತು. ನಾನು ನೈಟ್ ಶತಾಬ್ದಿ ಹಿಡ್ಕೊಂಡು ಬಂದಿದ್ದೆ ಶಿವಮೊಗ್ಗಕ್ಕೆ. ಇಲ್ಲಿ ಕೆಲಸ ಮುಗೀತು. ವಾಪಸ್ ರಿಟರ್ನಿಗೆ ಶಿವಮೊಗ್ಗದಿಂದ ರಾಮನಗರಕ್ಕೆ ಹೋಗ್ಬೇಕು. ಬಟ್ ಈಗ ಯಾವುದೂ ಟ್ರೈನ್ ಇಲ್ಲ ನಂಗೆ ಹೋಗೋಕೆ. ಅದಕ್ಕೆ ನಾ ಮೈಸೂರಿಗೆ ಹೋಗಿ ಮೈಸೂರಿಂದ ವಾಪಸ್ ರಿಟರ್ನ್ ರಾಮನಗರಕ್ಕೆ ಬರ್ತೀನಿ. ನಾ ಹೊರಟಿರೋ ಟ್ರೈನ್ ಯಾವುದಂದ್ರೆ ಡೈಲಿ ಶಿವಮೊಗ್ಗ ಇಂದ ಮೈಸೂರಿಗೆ ಹೋಗು ಎಕ್ಸ್ಪ್ರೆಸ್ ಟ್ರೈನ್ ರೀ. ಇದು ಎಕ್ಸ್ಪ್ರೆಸ್ ಎಲ್ಲ ಕಡೆ ಸ್ಟಾಪ್ ಅದ, ಬಟ್ ಎಕ್ಸ್ಪ್ರೆಸ್ ಅಂತ ಮಾಡ್ಯಾರ. ಇದ್ರ ಟೈಮಿಂಗ, ಟ್ರೈನ್ ನಂಬರ್ ಏನು ಡೀಟೇಲ್ಸ್ ಅಂತ ಹೇಳ್ತೀನಿ ಬರ್ರಿ. ನಾನು ಲಾಸ್ಟ್ 5 ನಿಮಿಷ ಇದ್ದಾಗ ಬಂದೀನಿ. 11:15ಕ್ಕೆ ಡಿಪಾರ್ಟ್ ಆಗತ್ತಿರಿ ಡೈಲಿ ಶಿವಮೊಗ್ಗದಿಂದ. ಈಗ ಟೈಮ್ ಆಗತ್ತೈತೆ 11:10. ಫ್ರಂಟಿಗೆ ಹೋಗ್ತೀನಿ ಬರ್ರಿ, ಹೋಗಿ ತೋರಿಸ್ತೀನಿ. ಇದ್ರ ಟ್ರೈನ್ ನಂಬರ್ ಬಂದುಬಿಟ್ಟು 16226 ಶಿವಮೊಗ್ಗ ಮೈಸೂರು ಎಕ್ಸ್ಪ್ರೆಸ್ ಇದೆ. ಈ ಟ್ರೈನ್ ಶಿವಮೊಗ್ಗ ಟೌನಿಂದ ಹೊರಡತ್ತಾ. ಶಿವಮೊಗ್ಗ ಟೌನಿಂದ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಶಿವಮೊಗ್ಗ ಬೇರೆ, ಶಿವಮೊಗ್ಗ ಟೌನ್ ಬೇರೆ. ಸಿಗ್ನಲ್ ಆತ ಆಲ್ರೆಡಿ. ನೋಡೋಣ ಎಷ್ಟೊತ್ತಿಗೆ ಡಿಪಾರ್ಟ್ ಆಗ್ತಾರಂತ. ಇನ್ನು ಟ್ರೈನ್ ಡಿಪಾರ್ಟ್ ಆಗಕ್ಕೆ 2 ನಿಮಿಷ ಟೈಮ್ ಅದ. ಇದ್ರೊಳಗೆ ಯಾವುದೂ ನಿಮಗೆ ರಿಸರ್ವ್ಡ್ ಕೋಚ್ ಸಿಗಂಗಿಲ್ಲ ರೀ, ಎಲ್ಲ ಅನ್ರಿಸರ್ವ್ಡ್ ಕೋಚ ನೋಡ್ರಿ. ಅದಕ್ಕೆ ಡೀಸೆಲ್ ಲೋಕೋ ಹಾಕ್ಯಾರ. ಡೀಸೆಲ್ ಲೋಕೋ ಹಾಕ್ಯಾರ ಅಂದರೆ ಮಾಮೂಲಿ KGM ಶೆಡ್ಡಿಂದಾನೇ ಇರ್ತದೆ ಅದು. ಯಾಕಂದರೆ ಈ ಕಡೆ ಡೀಸೆಲ್ ಲೋಕೋ ಇದು ಮೈಸೂರು ಡಿವಿಷನ್ ಅಂಡರ್ದಾಗ ಬರೋದ್ರಿಂದ ಮೈಸೂರು ಡಿವಿಷನ್ಗೆಲ್ಲ KGM ಶೆಡ್ಡಿನ ಲೋಕೋಗಳ ಯೂಸ್ ಮಾಡ್ತಾರೆ. ಇದು ನೋಡ್ರಿ ಆಕ್ಸಿಡೆಂಟ್ ರಿಲೀಫ್ ಫ್ಯಾನಿಂದ ಲೋಕೋ ಇದೆ. ತೋರಿಸ್ತೀನಿ ಬರ್ರಿ ಆದ್ರೆ ನಿಮ್ಗೆ ಯಾವ್ದು ಲೋಕೋ ಐತಂತೆ. ನೋಡ್ರಿ ಅಲ್ಲೇ ನಿಂತ್ಕೊಂಡೆ ಹೇಳಿ ನೋಡ್ರಿ. ನಾ ಇದೆ KGM ಶೆಡ್ಡಿಂದ ಐತಿ ಲೋಕೋ. WDP 4D ಇದೆ. ಬರ್ರಿ ಇನ್ನೊಂದು ನಿಮಿಷ ಐತಿ, ಇನ್ನೇನು ಡಿಪಾರ್ಟ್ ಹಾಕಿವಿ ಹೋಗೋಣ ಬರ್ರಿ. ಫೈನಲಿ 2 ನಿಮಿಷ ಅಷ್ಟೇ ಡಿಲೇ ಆಗಿ ಶಿವಮೊಗ್ಗ ಟೌನಿಂದ ಡಿಪಾರ್ಟ್ ಆಯ್ತು. ನೋಡ್ರಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್, ಶಿವಮೊಗ್ಗ ಟೌನಿಂದ ಇದೆ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ದ ಔಟ್ಸೈಡ್ ವ್ಯೂ. ಯಾವುದೋ ಒಂದು KGM ಶೆಡ್ಡಿಂದ ಐತೆ. ಅದು ಯಶವಂತಪುರ ಶಿವಮೊಗ್ಗ ಟೌನ್ ರೀ. 3:45 ಬಿಡ್ತಾನೆ ರೀ ಈಗ ಮಧ್ಯಾಹ್ನ. ಈ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SMET ರೀ, ಶಿವಮೊಗ್ಗ ಟೌನ. ಸೌತ್ ವೆಸ್ಟರ್ನ್ ರೈಲ್ವೆದಾಗ ಎಲೆಕ್ಷನ್ ಐತೆ ಅನ್ಸತ್ತೆ. ಎಲ್ಲರೂ ವೋಟ್ ಫಾರ್ ಟೈಗರ್ ಅಂದರೆ ಟೈಗರ್ ಸಿಂಬಲ್ ಹಾಕಿರಲಿ. ಅದು ಯಾವುದು ಕಾರ್ಮಿಕರ ಸಂಘಟನೆ ಯಾವ ಎಲೆಕ್ಷನ್ಸ್ ಇರ್ತಾರೆ ನನಗೂ ಗೊತ್ತಿಲ್ಲ ಅದು ಕರೆಕ್ಟಾಗಿ. ನೋಡ್ರಿ ಶಿವಮೊಗ್ಗ ಟೌನಿಂದ ಔಟ್ಸೈಡ್ ವ್ಯೂವ. ಇಲ್ಲಿಂದ ಮುಂದೆ ಹೋದ್ರೆ ಕೋಟೆಗಂಗೂರು ಒಳಗೆ ಕೋಚಿಂಗ್ ಡಿಪೋ ಆಗತೈತಿ. ಕೋಟೆಗಂಗೂರಿಂತ ಶಿಕಾರಿಪುರ, ರಾಣೆಬೆನ್ನೂರು ಮೇಲೆ ಒಂದು ಹೊಸ ನ್ಯೂ ಲೈನ್ ಆಗೈತೆ ರೀ. ಅದು ಹೋಗಿ ಹುಬ್ಳಿ ಬೆಂಗಳೂರು ಮೇನ್ ಲೈನಿಗೆ ಕೂಡ್ಸಾಕತ್ತಾರ. ಅದ್ರ ಕನ್ಸ್ಟ್ರಕ್ಷನ್ ಅಪ್ಡೇಟ್ ಹೇಳ್ಬೇಕಂದ್ರೆ ಅದು ಸವಳಂಗವರೆಗೂ ಆರ್ಕ್ ವರ್ಕ್ ಆಗೈತೆ ರೀ. ನಾನು ನೋಡೀನಿ ಸವಳಂಗ ಶಿಕಾರಿಪುರ ತನಕ ಆರ್ಕ್ ವರ್ಕ್ ಮಾಡ್ಯಾರ. ಎಲ್ಲ ಕಟಿಂಗ ಫಿಲಿಂಗ ಮಾಡಿ ಆರ್ಕ್ ವರ್ಕ್ ರೆಡಿ ಇಟ್ಟಾರ. ಇನ್ನೇನಿದ್ರು ಟ್ರ್ಯಾಕ್ ಲೇಯಿಂಗ್ ಅಷ್ಟೇ ಉಳ್ದೈತೆ ಅದ್ರದ್ದು. ಕೋಟೆಗಂಗೂರ್ದು ಕೋಚಿಂಗ್ ಡಿಪೋನು ರೆಡಿ ಆಗತೈತಿ. ನಾವು ವೇಟ್ ಮಾಡಾಕ್ತೀವಿ ಶಿವಮೊಗ್ಗಕ್ಕೆ ಯಾವಾಗ ವಂದೇ ಭಾರತ್ ಬರ್ತದಂತ. ನೋಡೋಣ ಬರ್ರಿ, ಇನ್ನು ಎಷ್ಟು ದಿನ ಆದಮೇಲೆ ವಂದೇ ಭಾರತ್ ಕೊಡ್ತಾರಂತ. ನಾನು ಲಾಸ್ಟ್ ವೀಡಿಯೋದಾಗ ಹೇಳಿದಂಗೆ ರೀ, ಶಿವಮೊಗ್ಗ ಇಂತ್ರ ಅಪ್ ಟು ಬೀರೂರು ಜಂಕ್ಷನ್ ತನಕ ಸಿಂಗಲ್ ಲೈನ್ ಐತ್ರಿ. ಇದು ಎಲೆಕ್ಟ್ರಿಫೈಡ್ ಆಗೈತೆ. ನಮ್ದಕ್ಕೆ ಯಾಕೆ ಡೀಸೆಲ್ ಲೋಕೋ ಹಾಕ್ಯಾರ ಅಂದ್ರೆ ನೆಕ್ಸ್ಟ್ ಅರಸೀಕೆರೆಯಿಂದ ಹಾಸನ್ ಜಂಕ್ಷನ್ ಎಲೆಕ್ಟ್ರಿಫೈಡ್ ಇಲ್ರಿ. ಅದು ಎಲೆಕ್ಟ್ರಿಫಿಕೇಶನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗೈತೆ, ಬಟ್ ಕಮಿಷನ್ ಆಗಿಲ್ಲ. ಅದು ಕಮಿಷನ್ ಅಲ್ಲಿಂದ ನೆಕ್ಸ್ಟ್ ಹಾಸನಿಂದ ಮೈಸೂರು ಜಂಕ್ಷನ್ ತನ ರೀ. ಅದು ಎಲೆಕ್ಟ್ರಿಫೈಡ್ ವರ್ಕ್ ಆಗೈತೆ ರೀ, ಬಟ್ ಕಮಿಷನ್ ಆಗ್ಲಾರ್ದಕ್ಕೆ ಡೀಸೆಲ್ ಲೋಕೋ ಹಾಕಿ ರನ್ ಮಾಡ್ತಾರೆ ರೀ. ಶಾರ್ಟ್ ಡಿಸ್ಟೆನ್ಸ್ ಅಲ್ರಿ, 270 ಕಿಲೋಮೀಟ್ರ್ ಐತ್ರಿ ಅಷ್ಟ. ಇದು 4 ಗಂಟೆಗೆಲ್ಲ ಹೋಗಿ ರೀಚ್ ಆಗ್ಬೋದು ರೀ ಮೈಸೂರ. ಬರೀ ಯಾವ ಟೈಮಿಗೆ ಹೋಗಿ ರೀಚ್ ಆಗ್ತಾರಂತ ನೋಡೋಣ. ತುಂಗಭದ್ರಾ ನದಿ ರೀ ಇದು. ನೆಕ್ಸ್ಟ್ ಬರೋದ ಶಿವಮೊಗ್ಗ ಸ್ಟೇಷನ್ ನೋಡ್ರಿ. ಈಗ ಬಂದು ನೋಡ್ರಿ ಶಿವಮೊಗ್ಗ ರೈಲ್ವೆ. ಈ ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ ರೋಡ್ ಇದೆ.
ನೋಡ್ರಿ ಈಗ ನಾವು ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಇಲ್ಲಿ 1 ನಿಮಿಷ ಅಫಿಷಿಯಲ್ ಹಾಲ್ಟ್ ರೀ ಇದ್ರದ್ದು. ಇದು ಸುಮ್ಮದ ಮೇಲ್ ಅಂದ್ರೆ ಸಿಂಗಲ್ ಲೈನ್ ಐತ್ರಿ. ಸಿಂಗಲ್ ಲೈನ್ ಮ್ಯಾಗ ಒಂದು ಕಡೆ ಪ್ಲಾಟ್ಫಾರ್ಮ್ ಮಾಡಿಬಿಟ್ರೆ ಆ ಕಡೆ ತೋರಿಸ್ತೀನಿ ಬರ್ರಿ. ಇದಾದಿಂದ ನೆಕ್ಸ್ಟ್ ನಮ್ಗೆ ಭದ್ರಾವತಿ. ಈ ಶಿವಮೊಗ್ಗ ಅಫಿಷಿಯಲ್ ಹಾಲ್ಟ್ ರೀ ನೋಡ್ರಿ. ಸಿಂಗಲ್ ಟ್ರ್ಯಾಕ್ ಐತಿ. ಸಿಂಗಲ್ ಟ್ರ್ಯಾಕ್ನಾಗ ಒಂದು ಸೈಡ್ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಾರ್ರಿ. ಬರ್ರಿ ನೊಮ್ಮೆ ಸಿಗ್ನಲ್ ಆಯ್ತು ಭದ್ರಾವತಿ ಒಳಗೆ ಬಂದು ಸಿಗ್ತೀವಿ. ಟ್ರೈನ್ ಈಗ ಭದ್ರಾವತಿ ಸ್ಟೇಷನ್ಗೆ ಬಂತ. ಯಾವುದೋ ಟ್ರೈನ್ ಇತ್ತದ ನೋಡ್ರಿ. ಈ ಟ್ರೈನ್ ಮೈಸೂರು ತಾಳಗುಪ್ಪ ನೋಡ್ರಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರ್ತದೆ ಇದು ಮೈಸೂರು. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಈಗ ತಾಳಗುಪ್ಪ ಕೊಂಡೈತೆ ನೋಡ್ರಿ. ಇಲ್ಲಿ 1 ನಿಮಿಷ ಅಷ್ಟೇ ಇದ್ರದ್ದು ಅಫಿಷಿಯಲ್ ಹಾಲ್ಟ್ ಅದ ರೀ. ಟೈಮ್ ಆಗದ 11:39. ಸಿಂಗಲ್ ಲೈನ್ ಐತಿ, ಇನ್ನೂ ಸಿಗ್ನಲ್ ಆಗಿಲ್ಲ. ಆ್ಯಸ್ ಯೂಶ್ವಲ್ 5 ನಿಮಿಷ ಅಷ್ಟೇ ಡಿಲೇ ಆಗಿ ಬಂದೈತೆ ರೀ. ಸರ್ ಎಷ್ಟೊತ್ತಿಗೆ ಹೊಡತ್ತೆ ನೋಡ್ರಿ. ಬೋತ್ ಅಪೋಸಿಟ್ ಗಾಡಿಗೆ ಇದಕ್ಕೂ ಸಿಗ್ನಲ್ ಆಗಿಲ್ಲ. ಇದು ಸಿಗ್ನಲ್ ಸಂಬಂಧ ವೇಟ್ ಮಾಡಾಗಿರುತ್ತೆ. ಬರ್ರಿ ಫಸ್ಟ್ ಯಾವ ಗಾಡಿ ಸಿಗ್ನಲ್ ಆಗತ್ತಂತ. ಬರ್ರಿ ಫಸ್ಟ್ ನಮ್ಮ ಗಾಡಿಗೆ ಸಿಗ್ನಲ್ ಆತ. ನೀವು ಶಿವಮೊಗ್ಗದಿಂದ ತಾಳಗುಪ್ಪ ಗಾಡಿ ಐತಲ್ರಿ, ಜೋಗ ಜಲಪಾತಕ್ಕೆ ಹೋಗಕ್ಕೆ ಭಾರಿ ಬೆಸ್ಟ್ ನೋಡ್ರಿ. ಬೆಳಗ್ಗೆ 6 ಗಂಟೆ ಮೈಸೂರಿಗೆ ಬಿಟ್ಟು ಅಂದ್ರೆ ನೀವು ಸೀದಾ ಅದ ತಾಳಗುಪ್ಪಗೆ ಹೋಗುತ್ತೆ. ತಾಳಗುಪ್ಪ ಅಂದ್ರೆ 20 ರೂಪಾಯಿ ಕೊಟ್ಟರೆ ಸೀದಾ ನಿಮ್ಗೆ ಜೋಗ ಜಲಪಾತದ ಮುಂದೆ ಬಸ್ಗಳು ಇಳಿಸ್ತಾವ್ರಿ. ಯಾಕಂದ್ರೆ ಅಲ್ಲೇ ಲಾಸ್ಟ್ ಸ್ಟಾಪ್ ಅದಾವ. ನೀವು ಟ್ರೈನ್ ಇಳಿತಿದ್ದಂಗೆ 4-5 ಬಸ್ ಬರ್ತಾವ್ರಿ, ಲೋಕಲ್ ಬಸ್ಗಳು. ಅಂದ್ರೆ ಪ್ರೈವೇಟ್ ಬಸ್ಗಳು ರೀ. ಗೌರ್ಮೆಂಟ್ ಬಸ್ ಟೈಮ್ ಕರೆಕ್ಟಾಗಿ ಬರ್ತಾವ್ರಿ. ಪ್ರೈವೇಟ್ ಬಸ್ಗಳು ಅಂತೂ ಇದ್ದೇ ಇರ್ತಾವಲ್ಲಿ. ಬರ್ರಿ ಭದ್ರಾವತಿಗೆ ಹೋದತ್ತಲ್ರಿ, ಭದ್ರಾವತಿ ಗೋಲ್ಡ್. ಇಲ್ಲಿ ಉಕ್ಕಿನ ಕಾರ್ಖಾನೆ ಐತಿ ನೋಡ್ರಿ. ಅದು ಯಾವ ಲೋಕೋ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅದನ್ನ ಎದಕ್ಕೆ ಯೂಸ್ ಮಾಡ್ತಾರಂತ ಗೊತ್ತರ, ಶಟರ್ಸ್ ಇದ್ದಂಗೆ ಐತದ ಲೋಕೋ. ಇಲ್ಲಿ ಎಲ್ಲ ಲೋಡ್ ಹಾಕತ್ರಿ, ಎತ್ತಿ ಇಲ್ಲ ಉಕ್ಕ ಇಲ್ಲ, ಅದಕ್ಕೆ ಇಷ್ಟು ದೊಡ್ಡದು ಮಾಡ್ಯಾರ. ನೆಕ್ಸ್ಟ್ ಇದ್ರದ್ದು ಹಾಲ್ಟ್ ಬಂದ್ಬಿಟ್ಟು ತರೀಕೆರೆ ಒಳಗೆ ಬಂದು ಸಿಗ್ತೇವೆ. ಬರ್ರಿ ಇಲ್ಲಿ ಏನು ಕಾಣಕತ್ತಲ್ರಿ ನಿಮ್ಗೆ, ಅದ ನೋಡ್ರಿ ಸ್ಟೀಲ್ ಫ್ಯಾಕ್ಟ್ರಿ ಉಕ್ಕಿಂದು. ಈಗ ಕ್ಲೋಸ್ ಆಗೈತೆ ರೀ. ಈಗ ಮೊದಲು ಇದಿತ್ತು, ಈಗ ಕ್ಲೋಸ್ ಮಾಡಿಬಿಟ್ರೆ ಅಂತ ಭದ್ರಾವತಿದ. ಭದ್ರಾವತಿ ಮತ್ತು ತರೀಕೆರೆ ನಡುವಾರ್ಕ್ ಬರೋ ಊರ ಮೊಸರಹಳ್ಳಿ ರೀ. ಇಲ್ಲಿ ಅಫಿಷಿಯಲ್ ಸ್ಟಾಪ್ ಏನಿಲ್ಲ ನೋಡ್ರಿ. ಇಂಥ ರೈಲ್ವೆ ಸ್ಟೇಷನ್ ನೋಡೋಕೆ ಖುಷಿ ರೀ. ಆ ಹಳಿ ಚೇರ್ಗಳು, ಕಲ್ಲುಗಳು, ಹಳಿ ಬಿಲ್ಡಿಂಗ ಎಷ್ಟು ಶಾಂತಿ ಇರ್ತದ. ಆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮಾಡೋ ಟೈಮ್ನಾಗ ಮಾಡಿದ ರೈಲ್ವೆ ಸ್ಟೇಷನ್ಸ್ ರೀ ಇವೆಲ್ಲ. ಇನ್ನು ಹಂಗೆ ಅದಾವ ನೋಡ್ರಿ, ಹಂಗೆ ಮೇಂಟೈನ್ ಮಾಡ್ಯಾರ. ಹೊಸ ಕಟ್ಟಡ ಅಲ್ಲಿವ. ಕ್ರಾಸಿಂಗ್ ಐತಿ ಬರ್ರಿ. ಯಾವುದಿದೆ ಎಮ್ಮು? ಯಾವುದೋ ಎಮ್ಮು ಕ್ರಾಸಿಂಗ್ ಆತ್ರಿ. ಇದು ಯಾವುದು ಡೈಲಿ ಎಮ್ಮು? ಚಿಕ್ಕಮಂಗ್ಳೂರ್ದು ಇರ್ಬೇಕು ಅನ್ಸತ್ರಿ ಇದು ಗಾಡಿ. ಶಿವಮೊಗ್ಗ ಅಂತ ಚಿಕ್ಕಮಂಗ್ಳೂರು ಎಮ್ಮು ಇರ್ಬೇಕದ. ನೋಡಿ ಹೇಳ್ತೀನಿ ಬರ್ರಿ ನಾನು. ಇಲ್ಲ ಔಟ್ರದಾಗ ಹೊರಗೆ ಹಾಕಿದ್ರೆ ಇನ್ನು ಸಿಗ್ನಲ್ ಆಗತ್ತೆ, ಹೋಗೋಣ. ಅದು ಆಗೇಳೆ ಹೋಗಿದ್ದು ಗಾಡಿ ರೀ, ತುಮಕೂರು ಶಿವಮೊಗ್ಗ ಪ್ಯಾಸೆಂಜರ್ ರೀ ಅದು ಎಮ್ಮು. ನಾ ಚಿಕ್ಕಮಂಗ್ಳೂರು ಮಾಡಿದ್ದೆ, ಚಿಕ್ಕಮಂಗ್ಳೂರ್ದಲ್ಲ, ಶಿವಮೊಗ್ಗ ತುಮಕೂರು ಪ್ಯಾಸೆಂಜರ್ ನೋಡ್ರಿ. ಅಷ್ಟು ಜನರಲ್ ಕೋಚರ್ ಇದ್ರೊಳಗಿದ್ದು. ಬರ್ರಿ ಪಾಯಿಂಟ್ಸ್ ಎಕ್ಸ್ಚೇಂಜ್ ಅದು, ಸಿಗ್ನಲ್ ಆಯ್ತು, ಡಿಪಾರ್ಟ್ ಆಗೋಣ. ನೋಡೋಣ ಬರ್ರಿ ಇವಕ್ಕಿನ್ನ ಯಾವ ಓವರ್ಟೇಕ್ ಕ್ರಾಸಿಂಗ್ ಸಿಗ್ತಾವಂತೆ. ನೋಡ್ರಿ ಟೈಮ್ ಆಗತ್ತೆ 12:10. ಟ್ರೈನಿಗೆ ತರೀಕೆರೆ ಸ್ಟೇಷನ್ಗೆ ಬಂದೈತಿ. ಟೈಮ್ ಸ್ಲಾಗ್ ಇರುತ್ತೆ, 10 ನಿಮಿಷ ಡಿಲೇ ಆಗಿ ಬಂದಾನೆ. ತರೀಕೆರೆ ಸ್ಟೇಷನ್ ಒಳಗೆ ಟೋಟಲ್ 3 ಪ್ಲಾಟ್ಫಾರ್ಮ್ ಅದಾವೆ. 2 ಆ ಕಡೆ ಅದಾವೆ, ಒಂದು ಈ ಕಡೆ ಐತಿ. ಸಿಂಗಲ್ ಲೈನ ಮತ್ತು
ಆಲ್ರೆಡಿ ಸಿಗ್ನಲ್ ಆಯ್ತು. ಇದ್ರ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಸೀದಾ ಒಮ್ಮೆ ಡೈರೆಕ್ಟ್ ಬೀರೂರು ನೋಡ್ರಿ. ಬೀರೂರು ಕಡೂರು ನೋಡ್ರಿ. ಟ್ರೈನ್ ಈಗ ಬೀರೂರು ಜಂಕ್ಷನ್ಗೆ ಬಂದೈತಿ. ಆಚ ಕಡೆ ಯಶವಂತಪುರಿಂದ ಬಂದು ಶಿವಮೊಗ್ಗ ಟೌನಿಗೆ ಹೋಗೋದು ನಿಂತೈತಿ ನೋಡ್ರಿ ಗಾಡಿ. ಇದು ಯಶವಂತಪುರಿಂದ ಬಂದೈತಿ, ವಾಪಸ್ ಶಿವಮೊಗ್ಗ ಟೌನಿಗೆ ಹೋಗತ್ತೀಗದ. 20 ನಿಮಿಷ ಡಿಲೇ ಆದ ಟ್ರೈನ್ ಅಷ್ಟ. ಒಂದು 2 3 4ನೇ ಪ್ಲಾಟ್ಫಾರ್ಮಿಗೆ ಬಂದೈತಿ ಟ್ರೈನ. ಯಶವಂತಪುರ ಶಿವಮೊಗ್ಗ ಟೌನಿಗೆ ರೀ ಹೊಸಾದ LHP ಕೋಚ ಕೊಟ್ಟಾರ ನೋಡ್ರಿ. ಇವೆಲ್ಲ ನಾವು ಹೊಂಟಿದ್ದು ಹಳಿದ ICF ಕೋಚ. ಹೊಸ LHP ಕೋಚ್ ಕೊಟ್ಟು ಡೆಡಿಕೇಟೆಡ್ ಟ್ರೈನ್ ಐತೆ ನೋಡ್ರಿ. ಅದು ಯಾವುದ್ರ ಜೋಡಿನೂ ರೇಕ್ ಶೇರಿಂಗ್ ಇಲ್ಲ ಅದ್ರದ್ದು. ಹಳಿ ಶತಾಬ್ದಿ ಕೋಚ್ಗಳು ಸೆಕೆಂಡ್ ಸೀಟಿಂಗ್ ಮಾಡಿಕೊಟ್ಟಾರ. ಇದಕ್ಕೆ ಅದ್ರೊಳಗೆ ಒಂದು ಚೇರ್ ಕಾರ್ ಬೇರೆ ಐತಿ. ಇಂಟರ್ಸಿಟಿ ಎಕ್ಸ್ಪ್ರೆಸ್ ನೋಡ್ರಿ. ನಿಮ್ಗಿನ್ನ ಮುಂದೆ ಏನೋ ತೋರಿಸ್ತೀನಿ ಬರ್ರಿ. ಅಲ್ಲಿ ಕಾಣಿಸ್ತೈತಲ್ರಿ ವಿಸ್ಟಾಡಮ್ ಕೋಚ್ ಹಾಕ್ಯಾರ್ರಿ ಇದಕ್ಕೆ. ನನಗೆ ಇಷ್ಟು ದಿವ್ಸ ಗೊತ್ತಾಯ್ತಿಲ್ಲ ಇದಕ್ಕೆ ವಿಸ್ಟಾಡಮ್ ಕೋಚ್ ಐತೆ ಅಂತೇಳಿ. ನೋಡ್ರಿ ಶಿವಮೊಗ್ಗ ಟೌನ ಯಶವಂತಪುರಕ್ಕೆ ವಿಸ್ಟಾಡಮ್ ಕೋಚ್ ಹಾಕ್ಯಾರ ಲಾಸ್ಟಿಗೆ ಒಂದು. ಸಾಧ್ಯ ಆದ್ರೆ ಅದು ಜರ್ನಿ ಮಾಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಬರ್ರಿ ನಮ್ಮ ಟ್ರೈನಿಗೆ ಸಿಗ್ನಲ್ ಆತ. ನೆಕ್ಸ್ಟ್ ಕಡೂರ. ನನಗೆ ಇದ ವಿಚಿತ್ರ ಅನ್ಸಾಕತೈತೆ ರೀ. ಯಶವಂತಪುರ ಶಿವಮೊಗ್ಗ ಟೌನಿಗೆ ವಿಸ್ಟಾಡಮ್ ಕೋಚ್ ಹಾಕ್ಯಾರ. ಜರ್ನಿ ಏನು 270 ಕಿಲೋಮೀಟ್ರ್ ಅಷ್ಟ ಅದ ರೀ. ಅಷ್ಟಕ್ಕೆ ವಿಸ್ಟಾಡಮ್ ಹಾಕ್ಯಾರದ. ಸೌತ್ ವೆಸ್ಟರ್ನ್ ಅವ್ರದ. ನೋಡ್ರಿ ಅಲ್ಲಿ ಯಾರೋ ಶೂಟ್ ಮಾಡಾಕತ್ತಾರ ಅಂತಾರನ. ಅದು ಕಾರವಾರ ಗಾಡಿದ ಎಕ್ಸಸ್ ಆಗಿರ್ಬೇಕ್ರಿ, ಅದನ್ನ ತೆಗೆದು ಹಾಕ್ಯಾರ ಅನ್ಸ್ತದ. ಬರ್ರಿ ನೆಕ್ಸ್ಟ್ ಕಡೂರು ಒಳಗೆ ಬಂದು ಸಿಗ್ತೀನಿ ನೋಡ್ರಿ. ಮಾತಾಡ್ಕೊತ ಕಡೂರು ಜಂಕ್ಷನ್ ಕರ್ವ್ ಹೆಂಗೈತೆ ನೋಡ್ರಿ. ಟೋಟಲ್ 18 ಕೋಚಸ್ ಅದಾವ, 18 ಜನರಲ್. ಟ್ರೈನ್ ಆ್ಯಸ್ ಯೂಸ್ವಲ್ 20 ನಿಮಿಷ ಡಿಲೇ ಐತಿ. ಪ್ಲಾಟ್ಫಾರ್ಮ್ 1ಕ್ಕೆ ಬಂತ. ಕಡೂರಿಗೆ ಯಾಕೆ ಜಂಕ್ಷನ್ ಅಂತಾರೆ ಅಂತೇಳಿ ಎಲ್ಲ ಹಳಿ ವಿಡಿಯೋದಾಗ ಹೇಳೀನಿ. ಯಾರು ಹೊಸ್ದಾಗಿ ನೋಡಾಕ್ತಿದ್ರೆ ಅವ್ರಿಗೆ ಹೇಳ್ತೀನಿ. ಇಲ್ಲಿಂದ ಒಂದು ಲೈನ್ ಏನಂತಲ್ರಿ, ಕಡೂರಿಂತ್ರ ಚಿಕ್ಕಮಂಗ್ಳೂರಿಗೆ ಹೋಗೈತಿ, ಅದಕ್ಕೆ ಕಡೂರಿಗೆ ಜಂಕ್ಷನ್ ಅಂತಾರ ನೋಡ್ರಿ. ಕಡೂರೊಳಗೆ ಟೋಟಲ್ ಬರೀ 2 ಪ್ಲಾಟ್ಫಾರ್ಮ್ ಅದಾವ. ಬರ್ರಿ ಕಡೂರು ಡಿಪಾರ್ಟ್ ಆದೀವಿ. ಬರ್ರಿ ನಾವೀಗ ಕಡೂರು ಡಿಪಾರ್ಟ್ ಆದೀವಿ. ಕಡೂರು ಆದಿದ್ದು ನೆಕ್ಸ್ಟ್ ಬರೋ ಸ್ಟೇಷನ್ ದೇವನೂರು. ಇದೊಂಥರ ಲೋಕಲ್ ಅಂದರೆ ಲೋಕಲ್ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಇದ್ದಂಗೆ ರೀ. ಕಡೂರು ಆದಿಂದೊಮ್ಮೆ ಅರಸೀಕೆರೆ ಇಲ್ಲ, ಮಿಡ್ಲ್ 2 ಸ್ಟಾಪ್ ಅದಾವ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ದೇವನೂರು, ಆಮೇಲೆ ಬಾನಾವರ ಆದಿಂದ ಬರೋದು ಅರಸೀಕೆರೆ. ನೋಡಿ ಚಿಕ್ಕಮಂಗ್ಳೂರು ಲೈನ್ ತೋರಿಸ್ತೀನಿ ತಡ್ರಿ. ನೋಡಿ ಸ್ಟ್ರೈಟ್ ಲೈನ್ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ. ಇದೇನು ಡೈವರ್ಷನ್ ತೊಗೋತೈತಲ್ರಿ, ಸಿಂಗಲ್ ಲೈನ್ ಕಾಣಕತ್ತಲ್ಲ, ಇದೆ ನೋಡ್ರಿ ಚಿಕ್ಕಮಂಗ್ಳೂರಿಗೆ ಹೋಗತ್ತೆ. ನೀವು ನಂದು ಹಳಿ ವಿಡಿಯೋ ನೋಡ್ರಿ ಅಂದ್ರೆ ನೋಡ್ರಿ, ನಾ ಯಶವಂತಪುರದ ಚಿಕ್ಕಮಂಗ್ಳೂರು ವಿಡಿಯೋ ಮಾಡಿದ್ದೆ. ನೈಟ್ ಜರ್ನಿ ಇದೆಯಲ್ಲ. ನೆಕ್ಸ್ಟ್ ಸ್ಟೇಷನ್ದಾಗ ಬಂದು ಸಿಗ್ತೀನಿ ನೋಡ್ರಿ. ಟ್ರೈನಿಗೆ ದೇವನೂರಿಗೆ ಬಂತ. ಸ್ಟಾಪ್ ಅದ ಇಲ್ಲ, ಅಫಿಷಿಯಲ್ ಸ್ಟಾಪ. ನಾ ಇರೋ ಕೋಚ್ ಅಂತೂ ಪೂರ್ತಿ ಖಾಲಿನೇ ಅದ ನೋಡ್ರಿ, ಯಾರೊಬ್ಬರು ಇಲ್ಲ.
ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಹತ್ತಾರ ಅನ್ಸುತ್ತೆ. ಸ್ಟೇಷನ್ ಆಫೀಸ್ ಆ ಕಡೆ ಐತೆ. ಬರ್ರಿ ಸಿಗ್ನಲ್ ಆತ ಆಲ್ರೆಡಿ ಡಿಪಾರ್ಟ್ ಆಗೋನು. ಭಾಳ ಸಣ್ಣ ರೈಲ್ವೆ ಸ್ಟೇಷನ್ ರೀ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಗಾಡಿಗಳು ಇಲ್ಲಿ ಅಪ್ ಆ್ಯಂಡ್ ಡೌನ್ ಆಗೋದಿಲ್ಲ. ಇದಾದ ನೆಕ್ಸ್ಟ್ ಬಾನಾವರ. ಚಿಕ್ಕ ಬಾನಾವರ ಅಲ್ರಿ, ಬಾನಾವರ ಅಂತ ಒಂದು ಊರೈತಿ, ಬಾನಾವರ ರೈಲ್ವೆ ಸ್ಟೇಷನ್. ಈ ಸೆಕ್ಷನ್ ಪೂರ್ತಿ ಅಂದ್ರೆ ಯಶವಂತಪುರಿಂದ ಅಪ್ ಟು ದಾವಣಗೆರೆ ತನಕ ಸೆಕ್ಷನ್ 130ಗೆ ಡಿಸೈನ್ ಆಗೈತೆ ನೋಡ್ರಿ. ಈಗ ಆರಾಮ್ ಟ್ರೈನ್ ಇದ್ರೊಳಗೆ ವಂದೇ ಭಾರತ್ ಬರ್ತದಲ್ರಿ, 325 ಕಿಲೋಮೀಟ್ರ್ ಬರೀ 3 ಅವರ್ನೇ ಬರ್ತಾನೆ ನೋಡ್ರಿ ಬೆಂಗಳೂರಿಂದ ದಾವಣಗೆರೆ ತನಕ. ಆಮೇಲೆ 150 ಕಿಲೋಮೀಟ್ರ್ ಬರೋಕೆ 2 ಅವರ್ ತೊಗೋತೈತ್ರಿ ದಾವಣಗೆರೆ ಅಂತ ಹುಬ್ಳಿವರೆಗೂ. ಬಾನಾವರ ರೈಲ್ವೆ ನಿಲ್ದಾಣ ನಿಮ್ಮನ್ನು ನಮ್ಮನ್ನು ಸ್ವಾಗತಿಸುತ್ತಿದೆ. ಪ್ಯಾಸೆಂಜರ್ ಹತ್ತವ್ರಂತೂ ಯಾರೂ ಇಲ್ಲೇ ಇಲ್ರಿ. ನೆರಳಿಗೆ ಕೂತ್ಕೊಂಡಿದ್ರು ಅನ್ಸತ್ತೆ. ಈಗ ಒಂದಿಬ್ರು ಬಂದರು, ಇಳಿಯವ್ರಂತೂ ಇದ್ದೇ ಇರ್ತಾರೆ. ಬರ್ರಿ, ಇದಾದ ತಕ್ಷಣ ನೆಕ್ಸ್ಟ್ ಅರಸೀಕೆರೆಯಿಂದ ಡೈವರ್ಟ್ ತೊಗೋತಿದ್ದು ಹಾಸನ್ ಜಂಕ್ಷನ್ಗೆ. ತೋರಿಸ್ತೀನಿ ಆ ರೂಟ್. 12:10 ಅರಸೀಕೆರೆ ಜಂಕ್ಷನ್ಗೆ ಬರ್ಬೇಕಾಗಿತ್ತು ರೀ. 12:40 ಆಗದ ಟೈಮ. 30 ನಿಮಿಷ ಡಿಲೇ ಆಗಿ ಅರಸೀಕೆರೆ ಜಂಕ್ಷನ್ಗೆ ಬಂದು ನೋಡ್ರಿ. ಇಲ್ಲೊಂದು ಯಾವುದೋ ಗಾಡಿ ಅಂತ ಅರಸೀಕೆರೆ ಒಳಗೆ. ನಿನ್ನೆ ನೈಟ್ ನಾ ತೋರಿಸಿದ್ದಲ್ರಿ ಅರಸೀಕೆರೆ ಜಂಕ್ಷನ್ನಾಗ ಕನ್ನಡ ರಾಜ್ಯೋತ್ಸವ ಇದನ್ನ ಮಾಡ್ಯಾರಂತ. ಈಗ ತೋರಿಸ್ತೀನಿ ಬರ್ರಿ, ಒಳಗೆ ಇದು ಕಾಣಿಸ್ತದ ನೋಡ್ರಿ. ಕನ್ನಡ ರಾಜ್ಯೋತ್ಸವದ ಇದನ್ನ ಮಾಡ್ಯಾರ. ಪೂರ್ತಿ ಸ್ಟೇಷನ್ನ ಕರ್ನಾಟಕದ ಇದನ್ನ ಇದು ಮಾಡಿಬಿಟ್ಟಾರ. ಪ್ಯಾಸೆಂಜರ್ ಜಾಸ್ತಿ ಅದಾರ. ಬರ್ರಿ ಹಾಸನ್ ರೂಟ್ ತೋರಿಸ್ತೀನಿ ಒಮ್ಮೆ. ಫೈನಲಿ ಅರ್ಧ ಗಂಟೆ ಡಿಲೇ ಆಗಿ ಅರಸೀಕೆರೆ ಜಂಕ್ಷನಿಂದ ಹೊರಟು ನೋಡ್ರಿ. ಈಗ ಟೈಮ್ ಆಗತೈತಿ 1:50. 1:20 ಹೊರಡಬೇಕಿತ್ತು, 1:50 ಹೊಂಟೈತಿ. ಅರಸೀಕೆರೆ ಜಂಕ್ಷನ್ ಡಿಪಾರ್ಟ್ ಆತೀಗ. ನೆಕ್ಸ್ಟ್ ಈಗ ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಬಿಟ್ಟ ನೆಕ್ಸ್ಟ್ ಈ ಟ್ರೈನ್ ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಬಿಟ್ಟ ಹಾಸನ್ ಜಂಕ್ಷನ್ ರೂಟ್ ತೊಗೊಳತ್ ಬರ್ರಿ, ತೋರಿಸ್ತೀನಿ. ಆಲ್ರೆಡಿ ಸಿಗ್ನಲ್ ಆಗ್ಬಿಟ್ಟೈತೆ. ಬರ್ರಿ ಟ್ರೈನ್ ಡೈವರ್ಷನ್ ತೊಗೊಳತ್ ನೋಡ್ರಿ. ಸ್ಟ್ರೈಟ್ ಹುಬ್ಳಿ ಬೆಂಗಳೂರು ಮೇನ್ ಲೈನ್, ಈ ಕಡೆ ಸೈಡಿಗೆ ಹೋದ್ರೆ ಹಾಸನ್ ಜಂಕ್ಷನ್ ಲೈನ್. ನೋಡ್ರಿ ಡೈವರ್ಷನ್ ತೊಗೊಂತಿ. ಇದು ಹಾಸನ್ ತನಕ ಸಿಂಗಲ್ ಲೈನ್ ಐತ್ರಿ. ಕಡೆ ಇಲ್ಲ ಆ ಕಡೆ ತೋರಿಸ್ತೀನಿ ಬರ್ರಿ. ಏನು ನೀವು ಡಬಲ್ ಟ್ರ್ಯಾಕ್ ನೋಡಾಕ್ತಿರ್ಲಿ, ಅದು ಹುಬ್ಳಿ ಬೆಂಗಳೂರು ಲೈನ್. ಈ ಕಡೆದ ರೈಟ್ ಹಾಸನ್ ಜಂಕ್ಷನ್. ಈ ಟ್ರೈನ್ ಅರಸೀಕೆರೆ ಬಿಟ್ಟದಿಂದ ಮಿಡ್ಲ್ ಎಲ್ಲೂ ಸ್ಟಾಪ್ ಇಲ್ರಿ. ಒಮ್ಮೆ ಡೈರೆಕ್ಟ್ ಹಾಸನ್ಕ ಹಾಸನ್ ಜಂಕ್ಷನಿಗೆ ಸ್ಟಾಪ್ ಅದ. ಬರ್ರಿ ಒಮ್ಮೆ ಹಾಸನ್ ಜಂಕ್ಷನ್ದಾಗ ಬಂದು ಸಿಗ್ತೀನಿ. ಸಿಕ್ಕೇರಿ
ನಾವೀಗ ಹಾಸನ್ ಜಂಕ್ಷನ್ಗೆ ಬಂದೀವಿ. ಈ ಲೈನ್ ನೀವೇನು ನೋಡಾಕ್ತಿರಲ್ಲ, ಹಾಸನಿಂದ ಇದು ಬೆಂಗಳೂರಿಗೆ ಹೋಗತ್ತೆ ನೋಡ್ರಿ. ಒಂದು ಲೈನ್ ಸೀದಾ ಅರಸೀಕೆರೆ ಕಡೆ ಹೋಗುತ್ತಾ, ಒಂದು ಲೈನ್ ಬೆಂಗಳೂರು ಕಡೆ ಹೋಗುತ್ತಾ. ಈಗ ನೆಕ್ಸ್ಟ್ ಇದು ಸ್ಟ್ರೈಟ್ ಯಾಕಡೆ ಹೋಗುತ್ತಂದ್ರೆ ಒಂದು ಲೈನ್ ಮೈಸೂರು, ನೆಕ್ಸ್ಟ್ ಹಂಗೆ ಮುಂದೋಗಿ ಮತ್ತೆ ಡಿವೈಡ್ ಆಗತ್ತೆ ರೀ. ಒಂದು ಲೈನ್ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗುತ್ತಾ ಮಂಗಳೂರು ಸೈಡ. ಈಗ ನಾವು ಬಂದಿದ್ದು ಅರಸೀಕೆರೆ ಲೈನಿಂದ ಬಂದೀವಿ. ಅಲ್ಲಿ ಹಿಂದೆ ಕಾಣೋದು ಅದು ಬೆಂಗಳೂರು ಲೈನ್ ರೀ. ಮುಂದೆ ಹಂಗೆ ಏನೋ 2 ಲೈನ್ ಬರ್ತಾವೆ, ಒಂದು ಮೈಸೂರು ಲೈನ್, ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗೋದು. ಬೆಳಿಗ್ಗೆ ನಾನು ಶಿವಮೊಗ್ಗದಾಗ ನೋಡಿದ್ನಲ್ರಿ ಇಂಜಿನ್ ಯಾವುದಂತ ಕೇಳಿದ್ನಿಲ್ಲ. ಅದ ಟೈಪ್ ಸೇಮ್ ಇಂಜಿನ್, ಡೀಸೆಲ್ ಇಂಜಿನ್ ಇಲ್ಲೊಂದು ಐತೆ ನೋಡ್ರಿ. OEPL ಅಂತ ಬರ್ದಾರ, RMV ಸೌತ್ ವೆಸ್ಟರ್ನ್ ರೈಲ್ವೇದ ನೋಡ್ರಿ. ಯಾವುದಂತ ಇಂಜಿನಾಗ ಗೊತ್ತಾಗೋಲಾಗೈತೆ ನನಗೆ ನೋಡ್ರಿ. ಅದೇನು ನೋಡಾಕ್ತಿರ್ಲಿವ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್, ಅದ್ರ ರೇಕ್ ಶೇರಿಂಗ್ ಐತ್ರಿ. ಸಿದ್ದೇಶ್ವರ ಎಕ್ಸ್ಪ್ರೆಸ್ ಆಗತ್ತೆ ಒಂದ್ಸತಿ ಹಾಸನ್ ಸೋಲಾಪುರ ಎಕ್ಸ್ಪ್ರೆಸ್ ಆಗತ್ತೆ. ಹಾಸನಿಂದ ವಯಾ ಯಶವಂತಪುರ ಮ್ಯಾಗ ಸೋಲಾಪುರ ಹೋಗುತ್ತೆ ರೀ. ನಾನು ಅದ್ರೊಳಗೆ 1-2 ಸತಿ ಟ್ರಾವೆಲ್ ಮಾಡೀನಿ 2022 ಬಟ್ ಡೆಡಿಕೇಟೆಡ್ ವಿಡಿಯೋ ಯಾವುದೂ ಮಾಡಿಲ್ಲ. ಬರ್ರಿ ಯಾವ್ದಾರು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಇದು ಟ್ರೈನ್ ಅಮೃತ್ ಭಾರತ್ ಯೋಜನೆ ಒಳಗೆ ರಿನೋವೇಷನ್ ಆಗತ್ತೆ ನೋಡ್ರಿ. ಪ್ಲಾಟ್ಫಾರ್ಮ್ ವರ್ಕ, ರೂಫ್ ಟಾಪ್ ವರ್ಕ ನಡೆಸ್ಯಾರ. ಭಾಳ ಆದ್ರೆ ಟ್ರೈನ್ ಅರ್ಧ ಗಂಟೆ ಮೇಲೆ ಡಿಲೇನ ಐತಿ. ಒಂದು 5 ನಿಮಿಷ ಸ್ಟಾಪ್ ಆಗ್ಬೋದು ಅನ್ಕೊತೀನಿ, ಯಾಕಂದ್ರೆ ಮೇಜರ್ ಜಂಕ್ಷನ್ ಅಲ್ರಿ. ಬರ್ರಿ ನಾವೀಗ ಹಾಸನ್ ಡಿಪಾರ್ಟ್ ಅದೀವಿ. ಹಾಸನ್ ಜಂಕ್ಷನ್ ಇಂತ್ರ ನೆಕ್ಸ್ಟ್ ಹೊಳೆ ನರಸೀಪುರ ಇದ್ರ ಸ್ಟಾಪ, ಅಲ್ಲೇ ಬಂದು ಸಿಗ್ತೀನಿ ನೋಡ್ರಿ. ನಮ್ಮ ಟ್ರೈನ್ ಇಲ್ಲಿ ಶಾರ್ಪ್ ಟರ್ನ್ ಐತ್ರಿ, ಮೈಸೂರು ಲೈನ್ ತೊಗೊಳಕತ್ತಿ. ನೀವು ಈಗ ಏನು ಸ್ಟ್ರೈಟ್ ಲೈನ್ ನೋಡಾಕತ್ತೀರಲ್ರಿ, ಇದೇ ಲೈನ್ ಸೀದಾ ನೆಟ್ಟಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾ. ನಮ್ಮ ಟ್ರೈನ್ ಡೈವರ್ಷನ್ ತೊಗೊಂತ ನೋಡ್ರಿ, ಮೈಸೂರು ಹೊಳೆ ನರಸೀಪುರ ಕಡೆ. ಹೊಳೆ ನರಸೀಪುರ ಲೈನಿಗೆ ತೊಗೊಂತ ನೋಡ್ರಿ. ನೋಡ್ರಿ ಎಷ್ಟು ಶಾರ್ಪ್ ಟರ್ನ್ ಐತೆ ನೋಡ್ರಿ ಇದು. ನೋಡ್ರಿ ಅಲ್ಲಿ ಕಾಣ್ಲಿಕ್ಕತ್ತದಲ್ಲ ಅದೇ ಹಾಸನದ KSRTC ಬಸ್ ನಿಲ್ದಾಣ. ಅಲ್ಲಿ ಕಾಣಿಸತ್ತೆ ನೋಡ್ರಿ. ಇಡೀ ಕರ್ನಾಟಕದಾಗ ಅತಿ ದೊಡ್ಡ ಬಸ್ ನಿಲ್ದಾಣ ನೋಡ್ರಿ. ನೀವೆಲ್ಲರೂ ಅನ್ಕೋಬೋದು ಮೆಜೆಸ್ಟಿಕ್ಕ ಮತ್ತು ಕೆಂಪೇಗೌಡ ಬಸ್ ನಿಲ್ದಾಣ ದೊಡ್ಡದಂತ. ಅಲ್ಲ, ಅವು 2 ಬಸ್ ನಿಲ್ದಾಣ ಅದಾವ್ರಿ. ಅಂದರೆ 4 ವಿಭಾಗ ಅದಾವ್ರಿ ಟೋಟಲ್. BMTC, KSRTC, NWKRTC, NEKRTC ಅಂತ. ಅಲ್ಲಿ BMTC ಮತ್ತು KSRTC 2 ಕಂಬೈಂಡ್ ಆಗಿ ಬಸ್ ಸ್ಟ್ಯಾಂಡ್ ಅದಾವ್ರಿ. ಇದು KSRTC ಬಸ್ ಸ್ಟ್ಯಾಂಡ್ ಅಷ್ಟ ಇದೆ, ದೊಡ್ಡದು ಬಸ್ ಸ್ಟ್ಯಾಂಡ್ ರೀ. ಈ ಲೈನ್ ಹಿಂಗೆ ಔಟ್ರ್ ನೋಡ್ರಿ. ಇದು ಔಟ್ರ್ ಲೈನ್ ಇದ್ರ ಕಡೆ ಹೋಗುದ್ರಿ, ಕುಕ್ಕೆ ಸುಬ್ರಹ್ಮಣ್ಯ ಸೈಡ್ ಹೋಗುದು. ಹಾಸನಿಂದ ಮೈಸೂರು ತನಕ ಡಬಲ್ ಲೈನ್ ಐತೆ ಅಂದ್ಕೊಂಡಿದ್ದೆ ರೀ ನಾನು. ಸಿಂಗಲ್ ಲೈನ್ ಐತೋ ಡಬಲ್ ಲೈನ್ ಐತೋ ನನಗೂ ಗೊತ್ತಿಲ್ಲ. ಯಾರಿಗೇನ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲ ಆ್ಯಕ್ಚುಲಿ ಸಿಂಗಲ್ ಲೈನ್ ಐತ್ರಿ. ಇಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಲೋಡ್ ಅನ್ಲೋಡ್ ಮಾಡೋಕೆ ಸಪ್ರೇಟ್ ಲೈನ್ ಮಾಡ್ಕೊಂಡಾರೆ ಅವರು.
ನರಸೀಪುರಕ್ಕೆ ಬಂತ 40 ನಿಮಿಷ ಡಿಲೇ ಅದ ಟ್ರೈನ. ಹೊಳೆ ನರಸೀಪುರದಾಗ ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಐತಿ, ಎಷ್ಟು ಚಂದ ಐತಿ ನೋಡ್ರಿ. ಅದು ಹೆಜ್ಜೆ ಇಟ್ಟು ಸಿಂಗಲ್ ಅಷ್ಟೆ ನಡ್ಕೊಂಡು ಹೋಗ್ಬೋದು. ಅಂದ್ರೆ ಪ್ಲಾಟ್ಫಾರ್ಮ್ ಸ್ವಲ್ಪ ದೊಡ್ಡದು ಮಾಡಿಲ್ಲ, ಚಂದ ಇಟ್ಟಾರೇನೆ. ನೋಡ್ರಿ, ಗೌರ್ಮೆಂಟ್ ವುಮೆನ್ ಫಸ್ಟ್ ಗ್ರೇಡ್ ಕಾಲೇಜ್ ರೀ ಅದ, ಡಿಗ್ರಿ ಕಾಲೇಜು. ಪ್ಲಾಟ್ಫಾರ್ಮ್ ಎಷ್ಟು ಚಂದ ಐತಿ ನೋಡ್ರಿ. ಹೊಳೆ ನರಸೀಪುರ ಆದ ತಕ್ಷಣ ಬೀರೇಹಳ್ಳಿ, ಮಂದಗೆರೆ ಬೀರೇಹಳ್ಳಿ ಹೋಗ್ತದ, ಬರೀ ಅಲ್ಲೇ ಬಂದು ಸಿಗ್ತೀನಿ ರೀ. ಹೊಳೆ ನರಸೀಪುರ ಆದ ತಕ್ಷಣ ಫಸ್ಟ್ ಮಂದಗೆರೆ ಬರ್ತದೆ. ಹಸು ಆಗ್ಲಿಕ್ಕತ್ತದ, ಏನು ಸಿಗ್ತದೆ ಸ್ಟೇಷನ್ ಐತೆ. ಟ್ರೈನ್ ಫೈನಲಿ 45 ನಿಮಿಷ ಡಿಲೇ ಐತ್ರಿ. 45 ನಿಮಿಷ ಡಿಲೇ ಆಗಿ ಮಂದಗೆರೆ ಬಂದೈತಿ. ನೋಡ್ರಿ, 3:02ಕ್ಕೆ ಬರಬೇಕಿತ್ತು, 3:46ಕ್ಕೆ ಬಂದೈತಿ. ಓಲ್ಡ್ ಹೆರಿಟೇಜ್ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್. ಇಲ್ಲಿ ಪಪ್ಪಾಳೆ ಹಣ್ಣು ಮಾರಾಕ್ತಾರ, ನೋಡಿ ಬರ್ರಿ. ಪಪ್ಪಾಳೆ ಹಣ್ಣು ತೊಗೊಂಡು ಭಾಳ ನಿಂದ್ರಂಗಿಲ್ಲ, 1 ನಿಮಿಷ ಅಷ್ಟೇ ನಿಂದಿರುತ್ತೆ. ಬರ್ರಿ, ಮಂದಗೆರೆ ಒಳಗೆ ಅಪೋಸಿಟ್ ಇಂತ್ರ ಒಂದು ಯಾವುದೋ ಟ್ರೈನ್ ಬರಾಕತ್ತೈತಿ. ಭಾಳ ಮಾಡಿದ್ದು ಕುವೆಂಪು ಎಕ್ಸ್ಪ್ರೆಸ್ ಇರ್ಬೋದು ರೀ ಇದು. ಮೈಸೂರಿಂತ್ರ ಶಿವಮೊಗ್ಗ ತಾಳಗುಪ್ಪ ಹೋಗುವಂಥ ಕುವೆಂಪು ಇರ್ಬೋದು. ಬರ್ರಿ ಯಾವುದಂತ ಹೇಳ್ತೀನಿ. ಹೌದ್ರಿ, ಇದು ಮೈಸೂರು ತಾಳಗುಪ್ಪ ಕುವೆಂಪು ಎಕ್ಸ್ಪ್ರೆಸ್. ಬರ್ರಿ, ಇನ್ನು ನಮ್ದು ಸಿಗ್ನಲ್ ಆಗತ್ತಾ, ಡಿಪಾರ್ಟ್ ಆಗೋಣ. ನೋಡ್ರಿ, ಫಸ್ಟ್ ಕುವೆಂಪುನ ಸಿಗ್ನಲ್ ಆತ, ಕುವೆಂಪು ಎಕ್ಸ್ಪ್ರೆಸ್ ಹೋತ್ರಿ ಅದು. ಇದಕ್ಕೆ ಯಾವ ಸಿಗ್ನಲ್ ಆಗತ್ತೆ ನೋಡೋಣ ಬರ್ರಿ. ಸಿಗ್ನಲ್ ಆಗಿಲ್ಲ, ಯಾಕಂದ್ರೆ ಪಾಯಿಂಟ್ಸ್ ಚೇಂಜ್ ಮಾಡ್ಬೇಕಲ್ರಿ. ಪಾಯಿಂಟ್ಸ್ ಚೇಂಜ್ ಮಾಡಿ ಸಿಗ್ನಲ್ ಕೊಡ್ತಾರೆ. ಎಷ್ಟು ಶಾಂತ ಐತೆ ನೋಡ್ರಿ ಇದು ಊರ ಮಂದಗೆರೆ. ಏನೂ ಜಂಜಾಟ ಇಲ್ಲ, ಏನಿಲ್ಲ. ಬರೀ ಮಂದಗೆರೆ ಡಿಪಾರ್ಟ್ ಅದೀವಿ. ನೋಡ್ರಿ, ಟ್ರೈನಿಗೆ ಬೀರ್ಹಳ್ಳಿಗೆ ಬಂದೈತಿ. ಡಿಲೇನ ಅದಾನ, 1 ನಿಮಿಷ ಸ್ಟಾಪ. ಬರ್ರಿ, ಇಲ್ಲಿಂದ್ರೆ ಡಿಪಾರ್ಟ್ ಆಗೋಣ. ನೋಡ್ರಿ, ಬೀರ್ಹಳ್ಳಿಯಾಗ ಒಂದು ಪ್ಲಾಟ್ಫಾರ್ಮ್ ಐತಿ. ಅದು ಪ್ಲಾಟ್ಫಾರ್ಮ್ ವರ್ಕ್ ಹಾಕತೈತಿ. ರೈಲ್ವೆ ಸ್ಟೇಷನ್ ಇದ್ರೆ ಹಿಂಗಿರ್ಬೇಕು ನೋಡ್ರಿ, ಊರ ಹತ್ರನ ಟಕ್ ಅಂತ ಊರಾಗ ಇಳಿದು ವಾಪಸ್ ಟ್ರೈನ್ ಬಂದ ಕೂಡಲೇ ಇಡೀ ಊರಿಗೆ ಗೊತ್ತಾಗತ್ರಿ ಟ್ರೈನ್ ಬಂತಂತೆ. ನೋಡ್ರಿ, ಬೀರಹಳ್ಳಿ ಅದೇ ನೆಕ್ಸ್ಟ್ ಟ್ರೈನ್ ಅಕ್ಕಿ ಹೆಬ್ಬಾಳಕ್ಕೆ ಬಂದೈತಿ. ಇಲ್ಲೂ 1 ನಿಮಿಷ ಅಷ್ಟೇ ಹಾಲ್ಟ, ಪೂರ್ತಿ ಸಿಂಗಲ್ ಲೈನೇ ಇದೆ. ಬರ್ರಿ, ಇಲ್ಲಿಂದ ಅಕ್ಕಿ ಹೆಬ್ಬಾಳು ಅಂತ ರೆಡಿ. ಮಳೆಗಾಲದಾಗ ಹೋಗ್ಬೇಕು ನೋಡ್ರಿ, ಈ ಲೈನ್ ಭಾರಿ ಅಂದ್ರೆ ಭಾರಿ ಐತಿ ಅದು. ಅಪೋಸಿಟ್ ಯಾವುದೋ ಒಂದು ಟ್ರೈನ್ ಕ್ರಾಸಿಂಗ್ ಐತ್ರಿ, ಅದಕ್ಕೆ ನಮ್ಮ ಗಾಡಿ ಸೈಡಿಗೆ ಹಾಕ್ಯಾರ. ನೋಡ್ರಿ, ವ್ಯೂ ಹೆಂಗೈತೆ ನೋಡ್ರಿ. ಭತ್ತದ ಹೊಲ,
ಗಾಡಿ ಕ್ರಾಸಿಂಗ್ ಇರಲಿಲ್ಲ ಅಲ್ಲಿ, ಲೂಪಿಂಗ್ ಆಗಾಕತ್ತಿದ್ರು ಗೂಡ್ಸ್ನ. ಇದೆ ನೋಡ್ರಿ, ಇದ್ರ ಸಲುವಾಗಿ ಸ್ವಲ್ಪ ಡಿಲೇ ಆಗಿದೆ. ನೋಡ್ರಿ ಟ್ರೈನ್ ಫೈನಲಿ ಕೃಷ್ಣರಾಜನಗರಕ್ಕೆ ಬಂದೈತಿ. ಇನ್ನು ಪ್ಲಾಟ್ಫಾರ್ಮ್ ವರ್ಕ್ ನಡೆಯಾಕತ್ತದ. 1 ನಿಮಿಷ ಅಷ್ಟು ಅಫಿಷಿಯಲ್ ಸ್ಟಾಪ್ ಇಲ್ಲೇ ಬರ್ರಿ, ಸದ್ಯ ಡಿಪಾರ್ಟ್ ಆಗೋಣ. ಕೃಷ್ಣರಾಜನಗರ ಆದಿಂದ 35 ಕಿಲೋಮೀಟ್ರ್ ನಾನ್ ಸ್ಟಾಪ್ ರೀ. ಡೈರೆಕ್ಟ್ ಇದ್ರೆ ನೆಕ್ಸ್ಟ್ ಅಫಿಷಿಯಲ್ ಆಲ್ಟ್ ಬಂದ್ಬಿಟ್ಟು ಮೈಸೂರು. ಬರ್ರಿ, ಈಗ ವಿಡಿಯೋ ಭಾಳ ಲೆಂತ್ ಆಗೈತಿ, ನಾ ಮೈಸೂರಾಗ ಬಂದು ಸಿಗ್ತೀನಿ. ಟ್ರೈನ್ ಡಿಲೇ ಅದ ರೀ. 4:50ಕ್ಕೆ ಮೈಸೂರು ಸೇರಬೇಕಿತ್ತು. 5:20, 5:15ಕ್ಕೆಲ್ಲ ಹಿಂಗೋಗಿ ಮೈಸೂರು ರೀಚ್ ಆಗ್ತಾರೆ. ನೋಡ್ರಿ, ಈಗೇನು ನಾವು ಇದೆಲ್ಲ ನೋಡಾಕ್ತೀವಲ್ಲ, KRS ಬ್ಯಾಕ್ ವಾಟ್ರ್ ಇಲ್ಲ. ಹೆಂಗೈತೆ ನೋಡ್ರಿ, ವ್ಯೂ ಮಾತ್ರ ಮಸ್ತ್ ಐತಿ. ಮುಂದಿಲ್ಲ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ ರೀ, ಕೃಷ್ಣರಾಜ ಸಾಗರ ಅಂತೇಳಿ. ಈ KRS ಬ್ಯಾಕ್ ವಾಟ್ರ್ ಇದನ್ನ ಮಾಡೋದಕ್ಕೆ ಅಂದರೆ ಡ್ಯಾಮ್ ಕಟ್ಟುವಾಗ ಡ್ಯಾಮಿಗೆ ಬೇಕಾದಂಥ ಮೆಟೀರಿಯಲ್ಗಳನ್ನು ತಂದು ಅಲ್ಲೇ ಕೃಷ್ಣರಾಜ ಸಾಗರ ಅಂತೇಳಿ ರೈಲ್ವೆ ಸ್ಟೇಷನ್ ಮಾಡ್ಯಾರ. ಅದನ್ನ ತೋರಿಸ್ತೀನಿ ಬರೋದನ್ನ. ಸಿಗ್ನಲ್ಲ ಪಾಸ್ ಇಟ್ ಆನ್ ಐಟಾರ ಅಂದರೆ ಎಲ್ಲ ಸಿಗ್ನಲ್ ಕ್ಲಿಯರ್ ಐತಿ, ಬಟ್ ಸೆಕ್ಷನ್ ಲಿಮಿಟ್ ಐತೆ, ಸ್ಪೀಡ್ ಲಿಮಿಟ್. ಅದಕ್ಕೆ ಸ್ಲೋ ಹೊಂಟಾರ. ಬರೀ ಸೆಕ್ಷನ್ ಸ್ಪೀಡ್ ಲಿಮಿಟ್ ಎಷ್ಟೈತೆ ಅಂತ ತೋರಿಸ್ತೀನಿ ನೋಡ್ರಿ. ಸೆಕ್ಷನ್ ಸ್ಪೀಡ್ ಲಿಮಿಟ್ ಬಂದ 40 ಐತಿ. 40 ಒಳಗೆ ಹೊಂಟ್ರ KRS ಬ್ಯಾಕ್ ವಾಟರ್ ನೋಡ್ರಿ. ರಾಜ್ಯದಾಗ ಹೇರಳವಾಗಿ ಮಳೆ ಆಗಿದ್ದರಿಂದ ನೆಕ್ಸ್ಟ್ ಬ್ಯಾಕ್ ವಾಟರ್ ನೋಡಕ್ಕೆ ಸಿಗತ್ತೆ. ತಪ್ಪದಾಗ ಹಿನ್ನೀರ್ನ್ಯಾಗ ಮೀನು ಹಾಕಿ ನೋಡ್ರಿ. ಕೃಷ್ಣರಾಜ ಸಾಗರ. ನಾಲ್ಕು 50ಕ್ಕೆ ಬರ್ಬೇಕಿತ್ರಿ, 5:20 ಆಗತೈತಿ. ಅರ್ಧ ಗಂಟೆ ಡಿಲೇ ಆಗಿ ಫೈನಲಿ ಮೈಸೂರಿಗೆ ಬಂದೀವ್ರಿ. 4ನೇ ಪ್ಲಾಟ್ಫಾರ್ಮಿಗೆ ಬರ್ತೈತಿ. ಬರ್ರಿ, ಪ್ಯಾಸೆಂಜರ್ ಟೈಪ್ ಅದ ರೀ ಟ್ರೈನ್. ಅಂದರೆ ಎಕ್ಸ್ಪ್ರೆಸ್ ಟ್ರೈನ ರೀ, ಮೇಲ್ ಎಕ್ಸ್ಪ್ರೆಸ್. ಬಟ್ ಅಲ್ಲೆಲ್ಲೇ ಸ್ಟಾಪ್, ಕ್ರಾಸಿಂಗ ಎಲ್ಲ ಕ್ರಾಸಿಂಗ್ ಆಗ್ಯಾವ. ಯಾವ ಓವರ್ಟೇಕ್ ಆಗಿಲ್ಲ, ಯಾವುದಕ್ಕೂ ಮುಂದೆ ದಾರಿ ಬಿಟ್ಕೊಟ್ಟಿಲ್ಲ. ಶಿವಮೊಗ್ಗ ಬೆಳಿಗ್ಗೆ 11 ಗಂಟೆ 15 ನಿಮಿಷಕ್ಕೆ ಬಿಟ್ಟ 5 ಗಂಟೆಗೆಲ್ಲ ಮೈಸೂರಿಗೆ ಬರುತ್ತೆ ನೋಡ್ರಿ ಟ್ರೈನ. ನೀವು ಮಾಮೂಲಿ ಬಸ್ನ್ಯಾಗ ಬಂದರೂ ಸೇಮ್ ಸ್ಪೀಡ, ಟ್ರೈನಿಗೆ ಬಂದರೂ ಸೇಮ್ ಸ್ಪೀಡ. 6 ಅವರ್ ಜರ್ನಿ ನೋಡ್ರಿ ಟೋಟಲ್. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡ್ರಿ ಅಂದರೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ, ಇಂಥದ್ದು ಇನ್ನೊಂದು ಯಾವ್ದಾರು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.